ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲಿಗೆ ಒಂದು ಪ್ರಕಟಣೆ ಇದೆ. ಇದೇ ಬರುವ ಆಗಸ್ಟ್ 11ರಿಂದ ಪಾಂಚಜನ್ಯ IAS ನ ಹೊಸ ಬ್ಯಾಚ್ ಆರಂಭ ಆಗ್ತಾ ಇದೆ. ಆಗಸ್ಟ್ 9ರ ತನಕ 10% ಡಿಸ್ಕೌಂಟ್ ಇದೆ. ಆಸಕ್ತಿ ಇರುವ ವಿದ್ಯಾರ್ಥಿಗಳು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ನಂಬರ್ನ ಡಿಸ್ಕ್ರಿಪ್ಷನ್ ಅಲ್ಲೂ ಸಹ ಕೊಟ್ಟಿದ್ದೇವೆ, ಅಲ್ಲಿಂದ ಸಹ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇವತ್ತಿನ ಮುಖ್ಯ ವಿಷಯಗಳನ್ನು ನೋಡ್ತಾ ಹೋದ್ರೆ, ಮೊದಲನೇದು ಫ್ಲಾಶ್ ಫ್ಲಡ್ಸ್ ಟ್ರಿಗರ್ಡ್ ಬೈ ಹೆವಿ ರೈನ್ಫಾಲ್ ಇನ್ ಉತ್ತರಕಾಶಿ ಡಿಸ್ಟ್ರಿಕ್ಟ್ ಆಫ್ ಉತ್ತರಾಖಂಡ್ caused major destruction in Dharali town, killing at least 4 people and leaving many including army personnel feared missing. ಏನಾಗಿದೆ, ಉತ್ತರಾಖಂಡ ರಾಜ್ಯ ಇದೆಯಲ್ವಾ, ಅಲ್ಲಿ ಉತ್ತರಕಾಶಿ ಜಿಲ್ಲೆ, ಅಲ್ಲಿ ದೊಡ್ಡ ಮಟ್ಟದಲ್ಲಿ ಮಳೆ ಸುರಿದಿದೆ, ಭಾರಿ ಮಳೆ ಆಗಿದೆ. ಮತ್ತೆ ಮೇಘ ಸ್ಫೋಟದಿಂದಾಗಿ ಧಾರಾಲಿ ಅನ್ನುವ ಪಟ್ಟಣದಲ್ಲಿ ದೊಡ್ಡ ವಿನಾಶ ಉಂಟಾಗಿದೆ. ಇದರಲ್ಲಿ ಕನಿಷ್ಠ 4 ಜನ ಸಾವನ್ನಪ್ಪಿರಬಹುದು. ಮತ್ತೆ ಸೇನಾ ಸಿಬ್ಬಂದಿಗಳು ಸೇರಿದ ಹಾಗೆ ಹಲವರು ನಾಪತ್ತೆ ಆಗಿದ್ದಾರೆ. ಇನ್ನು ಫ್ಲಾಶ್ ಫ್ಲಡ್ಸ್ ಅಂತಂದ್ರೆ ಸಡನ್ ಫ್ಲಡ್ಸ್ ಕಾಸ್ಡ್ ಬೈ ಇಂಟೆನ್ಸ್ ರೈನ್ಫಾಲ್ ಆರ್ ರ್ಯಾಪಿಡ್ ಸ್ನೋ ಮೆಲ್ಟ್. ಅಂತಂದ್ರೆ ಸಡನ್ ಆಗಿ, ಈಗ ನೋಡಿ, ಒಂದೇ ಸಾರಿ ತುಂಬಾ ದೊಡ್ಡ ಮಟ್ಟದಲ್ಲಿ ಮೇಘಸ್ಫೋಟ ಅಂತ ನೀವು ಕನ್ನಡದಲ್ಲಿ ಓದಿರಬಹುದು ಎಲ್ಲಾದ್ರೂ. ಸಡನ್ ಆಗಿ ದೊಡ್ಡ ಮಟ್ಟದಲ್ಲಿ ರೈನ್ಫಾಲ್ ಆಗ್ಬಿಡುತ್ತೆ, ಅಥವಾ ರ್ಯಾಪಿಡ್ ಆಗಿ ಸ್ನೋ ಮೆಲ್ಟ್ ಆಗೋದು. ಸ್ನೋ ಮೆಲ್ಟ್ ಅಂತಂದ್ರೆ ಹಿಮ ಕರಗೋದು. ಅದರಿಂದಾಗಿ ಈ ಫ್ಲಾಶ್ ಫ್ಲಡ್ಗಳು ಉಂಟಾಗುತ್ತೆ. ಎಸ್ಪೆಷಲಿ ಇನ್ ಮೌಂಟೇನಿಯಸ್ ಆರ್ ಸ್ಟೀಪ್ ರೀಜನ್ಸ್ ಅಂಡ್ ಆರ್ ಕಾಮನ್ ಇನ್ ಹಿಮಾಲಯನ್ ಸ್ಟೇಟ್ಸ್ ಲೈಕ್ ಉತ್ತರಾಖಂಡ್ ಡ್ಯೂ ಟು ಫ್ರೆಜೈಲ್ ಟೋಪೋಗ್ರಫಿ ಅಂಡ್ ಅನ್ಪ್ಲಾನ್ಡ್ ಡೆವಲಪ್ಮೆಂಟ್. ಇಂತಹ ಒಂದು ಫ್ಲಾಶ್ ಫ್ಲಡ್ಸ್ ಗಳು ಜಾಸ್ತಿ ಕಾಣಿಸೋದು ಮುಖ್ಯವಾಗಿ ಹಿಮಾಲಯ ಪ್ರದೇಶ ಇದೆಯಲ್ವಾ, ಅಲ್ಲಿ ಬರುವಂತ ರಾಜ್ಯಗಳಲ್ಲಿ. ಯಾಕಂತಂದ್ರೆ ನೋಡಿ, ಫ್ರೆಜೈಲ್ ಟೋಪೋಗ್ರಫಿ, ಆ ಭೂಪ್ರದೇಶ ದುರ್ಬಲ ಆಗಿರುತ್ತೆ. ಅದರ ಜೊತೆ ಅನ್ಪ್ಲಾನ್ಡ್ ಡೆವಲಪ್ಮೆಂಟ್, ಪರಿಸರಕ್ಕೆ ಆಗುವಂತ ಹಾನಿಯನ್ನ ಅಥವಾ ಆ ಒಂದು ಭೂಪ್ರದೇಶವನ್ನ ಸ್ಟಡಿ ಮಾಡದೇನೆ ಅಭಿವೃದ್ಧಿ ಕಾಮಗಾರಿಗಳನ್ನ ನಡೆಸ್ತಾ ಇರ್ತಾರೆ. ಅಂತಹ ಅಭಿವೃದ್ಧಿ ಕಾಮಗಾರಿಗಳಿಂದಾಗಿ ಇಂಥ ದುರಂತಗಳು ಆವಾಗ ಆಗ್ತಾ ಇರುತ್ತೆ. ಮೊದಲು ಸಹ ನಾವು ನೋಡಿದ್ವಿ, ಕೇದಾರ್ನಾಥ್ ಮತ್ತು ಬೇರೆ ಬೇರೆ ಕಡೆ ಇಂತಹ ವಿಪತ್ತುಗಳು ಆಗಿರೋದನ್ನ. ಖೀರ್ ಗಂಗಾ ರಿವರ್, a tributary in the upper Ganga basin, is part of the glacial fed river system of the Himalayas, making it prone to overflow and debris flow during extreme weather events. ಖೀರ್ಗಂಗಾ ಅನ್ನೋದು ಗಂಗಾ ಜಲಾನಯನ ಪ್ರದೇಶದ ಒಂದು ಉಪನದಿ. ಅದು ಮುಖ್ಯವಾಗಿ ಹಿಮ ಗ್ಲೇಷಿಯಲ್ ಅದರಿಂದಾಗಿ ಫೀಡ್ ಆಗುತ್ತೆ. ಮತ್ತೆ ವಿಪರೀತವಾಗಿ ಏನಾದ್ರೂ ಹವಾಮಾನ ವೈಪರೀತ್ಯ ಆದ್ರೆ ಅವಾಗ ಉಕ್ಕಿ ಹರಿಯುತ್ತೆ, ಪ್ರವಾಹಕ್ಕೆ ಒಳಗಾಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಮುಂದಿನ ವಿಚಾರ, India and the Philippines have upgraded their bilateral ties to a strategic partnership focusing on defense, maritime cooperation, direct flights, and a proposed preferential trade agreement. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇಂಡಿಯಾ ಅಂಡ್ ದಿ ಫಿಲಿಪೈನ್ಸ್, ಭಾರತ ಮತ್ತೆ ಫಿಲಿಪೈನ್ಸ್ ಮೊದಲು ದ್ವಿಪಕ್ಷೀಯ ಸಂಬಂಧ ಇತ್ತು, ಅದನ್ನ ಈಗ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಗೆ ಉನ್ನತೀಕರಿಸಿದ್ದಾರೆ. ಅಂತಂದ್ರೆ ಸ್ವಲ್ಪ ಅಪ್ಗ್ರೇಡ್ ಆಗಿದ್ದಾರೆ. ಫೋಕಸ್ ಈಗ ಜಾಸ್ತಿ ಯಾವ್ದ್ರ ಮೇಲೆ, ರಕ್ಷಣೆ ಇರಬಹುದು, ಮ್ಯಾರಿಟೈಮ್ ಕೋಆಪರೇಷನ್, ಸಮುದ್ರಕ್ಕೆ ಕಡಲಿಗೆ ಸಂಬಂಧಪಟ್ಟಂತ ಸಹಕಾರ, ಮತ್ತೆ ನೇರ ವಿಮಾನಯಾನ, ಮತ್ತೆ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್, ವ್ಯಾಪಾರ ಒಪ್ಪಂದಗಳ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ ಈಗ. ಇನ್ನು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂತಂದ್ರೆ ಏನು? ಇಟ್ಸ್ ಅ ಫಾರ್ಮಲ್ ಡಿಪ್ಲೊಮ್ಯಾಟಿಕ್ ಸ್ಟೇಟಸ್ ಬಿಟ್ವೀನ್ ಕಂಟ್ರೀಸ್ ದಟ್ ಇಂಡಿಕೇಟ್ಸ್ ಲಾಂಗ್ ಟರ್ಮ್ ಕೋಆಪರೇಷನ್ ಅಕ್ರಾಸ್ ಕೀ ಏರಿಯಾಸ್ ಲೈಕ್ ಡಿಫೆನ್ಸ್, ಎಕಾನಮಿ, ರೀಜನಲ್ ಸೆಕ್ಯೂರಿಟಿ, often below a full military alliance but deeper than regular diplomatic ties. ಅಂದ್ರೆ ಕಾರ್ಯತಂತ್ರಕ್ಕೆ ಸಂಬಂಧಪಟ್ಟಂತ ಪಾಲುದಾರಿಕೆ ಇದು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್. ಇಲ್ಲಿ ಮೊದಲೇ ಹೇಳಿದಾಗೆ ರಕ್ಷಣೆ, ಮತ್ತೆ ಆರ್ಥಿಕ ವ್ಯವಸ್ಥೆ, ಮತ್ತೆ ಪ್ರಾದೇಶಿಕ ಭದ್ರತೆ, ಹೀಗೆ ಪ್ರಮುಖ ಕ್ಷೇತ್ರಗಳಲ್ಲಿ ಎರಡೂ ದೇಶಗಳು ಪರಸ್ಪರ ಸಹಕಾರವನ್ನು ನೀಡುತ್ತವೆ. ಒಂದು ಔಪಚಾರಿಕವಾಗಿ ಒಂದು ರಾಜತಾಂತ್ರಿಕ ಸ್ಥಾನಮಾನ ಅಂತ ಹೇಳಬಹುದು. ಅಂತಂದ್ರೆ ಕಂಪ್ಲೀಟ್ ಆಗಿ ಮಿಲಿಟರಿ ಮೈತ್ರಿ ಆಗಿರೋದಿಲ್ಲ. ಈಗ ನ್ಯಾಟೋ ಮತ್ತೆ ಕೆಲವೊಂದನ್ನ ಕೇಳಿರಬಹುದು ನೀವು, ಮಿಲಿಟರಿ ಅಲಯನ್ಸ್ ಅಲ್ಲ ಇದು. ಆದ್ರೆ ರೆಗ್ಯುಲರ್ ಡಿಪ್ಲೊಮ್ಯಾಟಿಕ್ ಟೈಸ್ ಅಂತಂದ್ರೆ ಸಾಮಾನ್ಯವಾಗಿ ಒಂದು ದೇಶದ ಜೊತೆ ನಾವು ರಾಜತಾಂತ್ರಿಕ ಸಂಬಂಧವನ್ನ ಇಟ್ಕೊಂಡಿರ್ತೀವಲ್ವಾ, ಅದಕ್ಕಿಂತ ಸ್ವಲ್ಪ ಅದಕ್ಕಿಂತ ಹೆಚ್ಚಿನ ಮಹತ್ವವನ್ನ ನಾವು ಯಾವುದಕ್ಕೆ, ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಗೆ ಕೊಡ್ತೇವೆ. ಅದರ ಜೊತೆ ಇಂಡಿಯಾಸ್ ಆಕ್ಟ್ ಈಸ್ಟ್ ಪಾಲಿಸಿ ಏನ್ ಹೇಳುತ್ತೆ, ಇಟ್ ಏಮ್ಸ್ ಟು ಡೀಪನ್ ಪೊಲಿಟಿಕಲ್, ಎಕನಾಮಿಕ್ ಅಂಡ್ ಸ್ಟ್ರಾಟಜಿಕ್ ರಿಲೇಷನ್ಸ್ ವಿತ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್. ಆಸಿಯಾನ್ಸ್ ಅಂತ ನಿಮ್ಗೆ ನೆನಪಾಗಬೇಕು. ಆಸಿಯಾನ್, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್, ಯಾವ ಭಾಗದಲ್ಲಿ ಬರುತ್ತೆ, ಮ್ಯಾಪಿಂಗ್ ಒಂದು ವೇಳೆ ನೀವು ಕ್ಲಾಸ್ ಅಟೆಂಡ್ ಮಾಡಿದ್ರೆ ಆ ಒಂದು ಪಾರ್ಟ್ ನೆನಪಾಗಬೇಕು.
ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಆಕ್ಟ್ ಈಸ್ಟ್ ಪಾಲಿಸಿಯನ್ನು ಹೊಂದಿದ್ದೇವೆ. ಅಂಡ್ ಪಾರ್ಟ್ನರ್ಶಿಪ್ಸ್ ಲೈಕ್ ವಿತ್ ದಿ ಫಿಲಿಪೈನ್ಸ್ ಆರ್ ಕೀ ಟು ಕೌಂಟರಿಂಗ್ ಚೀನಾಸ್ ಅಸರ್ಟಿವ್ನೆಸ್ ಇನ್ ದಿ ಇಂಡೋ ಪೆಸಿಫಿಕ್ ರೀಜನ್. ನೆನಪಾಗ್ತಾ ಇದೆಯಾ? ಇಂಡಿಯನ್ ಓಷನ್ ಇದೆ, ಆ ಕಡೆ ಪೆಸಿಫಿಕ್ ಓಷನ್ ಇದೆ. ಈ ಒಂದು ಪ್ರದೇಶದಲ್ಲಿ ಚೀನಾ ಜಾಸ್ತಿ ಪ್ರಾಬಲ್ಯವನ್ನ ಸಾಧಿಸಲಿಕ್ಕೆ ಮುಂದಾಗ್ತಾ ಇರುತ್ತೆ. ಆದ್ರೆ ಅದನ್ನ ನಾವು ತಡೆಗಟ್ಟಲಿಕ್ಕೆ ಅಥವಾ ಅದಕ್ಕೆ ಪ್ರತಿಯಾಗಿ ನಾವು ಸಹ ಆಕ್ಟ್ ಈಸ್ಟ್ ಪಾಲಿಸಿ ಮೂಲಕ ಏನಾದರೂ ಮಾಡ್ತಾ ಇರ್ತೇವೆ. ಎಸ್ಪೆಷಲಿ ಇನ್ ದಿ ಸೌತ್ ಚೈನಾ ಸಿ ಎಲ್ಲಿ ಬರುತ್ತೆ ಅಂತ ಸಹ ನೆನಪು ಮಾಡ್ಕೊಳ್ಳಿ ಅಥವಾ ಮ್ಯಾಪ್ ನಲ್ಲಿ ಹೋಗಿ ನೋಡಿ. ಇನ್ನು ಮುಂದಿನ ವಿಚಾರ, ದ ಆಯುಷ್ ಮಿನಿಸ್ಟ್ರಿ ಅಂಡ್ FSSAI have released an official list of Ayurveda Ahara food items, aligning traditional Ayurvedic diets with modern food safety regulation. ಮೊದಲನೇದು ಆಯುಷ್ ಸಚಿವಾಲಯ, ಅದರ ಜೊತೆ FSSAI ಕೆಳಗಡೆ ಇದೆ ಫುಲ್ ಫಾರ್ಮ್, ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ. ಇವೆರಡೂ ಸೇರ್ಕೊಂಡು ಅವೆರಡರ ಸಹಭಾಗಿತ್ವದಲ್ಲಿ ಆಯುರ್ವೇದ ಆಹಾರ ಅನ್ನುವಂತಹ ಒಂದು ಅಧಿಕೃತ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ಏನ್ ಮಾಡ್ತಾರೆ, ಈಗ ಸಾಂಪ್ರದಾಯಿಕವಾಗಿ ಆಯುರ್ವೇದ ಆಹಾರ ಪದ್ಧತಿಗಳಿರುತ್ತೆ, ಅದರ ಜೊತೆ ಆಧುನಿಕ ಆಹಾರ ಸುರಕ್ಷತಾ ನಿಯಮಗಳು, ಈಗ ಮಾಡರ್ನ್ ಆಗಿ ನಾವು ಬೇರೆ ಬೇರೆ ಫುಡ್ ಸೇಫ್ಟಿ ಇರುತ್ತಲ್ವಾ, ಎರಡನ್ನ ಕಂಬೈನ್ ಮಾಡಿ ಒಂದು ಹೊಸ ರೀತಿಯಲ್ಲಿ ಹೇಗಿರಬೇಕು ಆಹಾರ ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಲೀಸ್ಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ, ಅಧಿಕೃತ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ. ಆಹಾರ ಏನಿದು ಆಯುರ್ವೇದ ಆಹಾರ ಅಂತಂದ್ರೆ, ಇಟ್ ರೆಫರ್ಸ್ ಟು ಫುಡ್ಸ್ prepared according to Ayurvedic principle that emphasize seasonal balance, natural ingredients, and health benefits, and is governed under the Food Safety and Standards Ayurveda Ahara Regulation 2022. ಏನ್ ಹೇಳ್ತಾ ಇದ್ದಾರೆ, ಆಯುರ್ವೇದ ಆಹಾರ ಅಂತಂದ್ರೆ ಏನು, ಋತುಮಾನಕ್ಕೆ ಅನುಗುಣ ಆಗಿರೋದು, ಆಯಾ ಸೀಸನ್ಗೆ, ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ, ಯಾವ ಒಂದು ಆಹಾರ ಯಾವ ಒಂದು ಕಾಲಕ್ಕೆ ತಕ್ಕದಾಗಿರುತ್ತೆ, ನಮ್ಮ ದೇಹಕ್ಕೆ ಒಳ್ಳೆಯದು, ಅದನ್ನ ನೋಡ್ಕೊಳ್ತಾರೆ. ಮತ್ತೆ ನೈಸರ್ಗಿಕ ಪದಾರ್ಥಗಳನ್ನ ಬಳಸ್ತಾರೆ. ಅದೇ ರೀತಿ ಆರೋಗ್ಯಕ್ಕೆ ಒಳ್ಳೇದಾಗ್ಬೇಕಲ್ವಾ, ಮುಖ್ಯವಾಗಿ ಆಹಾರ ಇರೋದು ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ, ಅಂತಹ ಆಹಾರ ಪದ್ಧತಿಗೆ ಒತ್ತು ನೀಡ್ತಾರೆ ಇದರಲ್ಲಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತದ್ದನ್ನ ಬೇರೆ ಬೇರೆ ಯಾವ್ದಾದ್ರು ಒಂದು ಕ್ರಮಗಳನ್ನ ಎಲ್ಲವನ್ನ ಯಾವುದರ ಅಂಡರಲ್ಲಿ ನಿಯಂತ್ರಿಸ್ತಾರೆ ಅಂತ ನೋಡಿದ್ರೆ, ಆಹಾರ ಸುರಕ್ಷತೆ ಮತ್ತು ಮಾನದಂಡ ಆಯುರ್ವೇದ ಆಹಾರ ನಿಯಮಗಳು ಅಂತಿದೆ 2022ರದ್ದು, ಅದರ ಅಡಿಯಲ್ಲಿ ನಿಯಂತ್ರಿಸ್ತಾರೆ. ಇನ್ನು FSSAI ಇದ್ರ ಬಗ್ಗೆ ನೋಡೋದಾದ್ರೆ, ಇಸ್ ದಿ ನ್ಯಾಷನಲ್ ರೆಗ್ಯುಲೇಟರಿ ಬಾಡಿ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್, ರೆಸ್ಪಾನ್ಸಿಬಲ್ ಫಾರ್ ಸೆಟ್ಟಿಂಗ್ ಫುಡ್ ಸ್ಟ್ಯಾಂಡರ್ಡ್ಸ್ ಅಂಡ್ ಎನ್ಶೋರಿಂಗ್ ಫುಡ್ ಸೇಫ್ಟಿ ಇನ್ ಇಂಡಿಯಾ. ಏನ್ ಕೆಲಸ ಇದರದ್ದು, ಒಂದು ಯಾವ ಮಿನಿಸ್ಟ್ರಿ ಮತ್ತೆ ಇದರ ರೆಸ್ಪಾನ್ಸಿಬಿಲಿಟಿ ಏನು. FSSAI ಅಂತಂದ್ರೆ ಭಾರತದಾದ್ಯಂತ ನಮ್ಮ ದೇಶದ ಎಲ್ಲಾ ಭಾಗಗಳಲ್ಲಿ ಆಹಾರದ ಗುಣಮಟ್ಟ ಮತ್ತೆ ಸುರಕ್ಷತೆ ಇದು ಎರಡನ್ನ ಸಹ ಖಚಿತಪಡಿಸಿಕೊಳ್ಳಿಕ್ಕಿರುವಂತಹ ಒಂದು ನಿಯಂತ್ರಣ ಸಂಸ್ಥೆ. ಆ ಸಂಸ್ಥೆ ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅದು. ಮತ್ತೆ ಅದಕ್ಕೆ ಏನ್ ರೆಸ್ಪಾನ್ಸಿಬಿಲಿಟಿ, ಫುಡ್ ಸ್ಟ್ಯಾಂಡರ್ಡ್, ಫುಡ್ ಸೇಫ್ಟಿ, ಅದನ್ನ ಎನ್ಶೋರ್ ಮಾಡೋದು. ಇನ್ನು ಮುಂದಿನ ವಿಚಾರ ನೋಡಿ, ಎಲ್ಲಾ ಫೀಲ್ಡ್ ಅಲ್ಲೂ ಏನಾದ್ರೂ ಒಂದು ಕರಪ್ಷನ್ ಇರಬಹುದು, ಭ್ರಷ್ಟಾಚಾರ ಅಥವಾ ಅಕ್ರಮಗಳು ನಡೀತಾನೆ ಇರುತ್ತೆ. ಅದಕ್ಕೆ ಸೈಂಟಿಫಿಕ್ ಫೀಲ್ಡ್ ಏನು ಹೊರತಾಗಿಲ್ಲ. Major international study has warned that industrial scale scientific fraud driven by paper mills, corrupt editors, and metric focused incentives is rapidly growing and undermining global research integrity. ಏನ್ ಹೇಳ್ತಾ ಇದ್ದಾರೆ, ಒಂದು ಸಂಶೋಧನೆ ಮಾಡಿದ್ದಾರೆ ಜಾಗತಿಕ ಮಟ್ಟದಲ್ಲಿ. ಈಗ ಇಂಡಸ್ಟ್ರಿ ಸ್ಕೇಲ್ ಅಂತಂದ್ರೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಏನಾಗ್ತಾ ಇದೆ, ವೈಜ್ಞಾನಿಕ ಕ್ಷೇತ್ರದಲ್ಲಿ ವಂಚನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಪೇಪರ್ ಮಿಲ್ ಅಂತಂದ್ರೆ ಏನು ಅಂತ ಕೆಳಗಡೆ ಹೇಳ್ತಾನೆ. ಪೇಪರ್ ಮಿಲ್ ಮತ್ತೆ ಕರಪ್ಟ್ ಎಡಿಟರ್ಸ್ಗಳು, ಈಗ ಸಂಪಾದಕರು ಇರ್ತಾರೆ, ಅವರು ಭ್ರಷ್ಟರಾಗಿರ್ತಾರೆ. ಮತ್ತೆ ಈಗ ಅವರಿಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋ ಆಧಾರದ ಮೇಲೆ ಅವರಿಗೆ ಬೇರೆ ಬೇರೆ ಇನ್ಸೆಂಟಿವ್ ಸಿಗುತ್ತೆ. ಹಾಗಾಗಿ ಅದರ ಇಟ್ಕೊಂಡು ಏನಾಗುತ್ತಾ ಇದೆ, ಸೈಂಟಿಫಿಕ್ ಫೀಲ್ಡ್ ಅಲ್ಲಿ ಸಹ ಭ್ರಷ್ಟಾಚಾರ ಕಂಡು ಬರ್ತಾ ಇದೆ. ಯಾಕಂದ್ರೆ ಈಗ ಒಬ್ಬ ರಿಸರ್ಚ್ ಮಾಡೋರು ಇರ್ತಾರೆ, ಯಾವ್ದೋ PhD ಮಾಡೋರು ಅಥವಾ ಡಾಕ್ಟರೇಟ್ ಪಡಿಲಿಕ್ಕೆ ಆಕಾಂಕ್ಷಿಗಳಿರ್ತಾರಲ್ವಾ, ಅವರೆಲ್ಲ ತಮ್ಮ ರಿಸರ್ಚ್ ಮಾಡಿ ಫೀಲ್ಡ್ ವರ್ಕ್ ಮಾಡಿ ಪೇಪರ್ ಅನ್ನ ಪ್ರೊಡ್ಯೂಸ್ ಮಾಡ್ಬೇಕಾಗಿರುತ್ತೆ. ಅದು ದೊಡ್ಡ ದೊಡ್ಡ ಜರ್ನಲ್ಗಳಲ್ಲಿ ಪ್ರಕಟ ಆಗತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಅವರು ಬೇರೆಯವ್ರದನ್ನ ಕಾಪಿ ಮಾಡೋದು, ಮತ್ತೆ ಎಡಿಟ್ ಮಾಡುವಾಗ ಅಲ್ಲಿ ಭ್ರಷ್ಟಾಚಾರ ಇರೋದು, ಪೇಪರ್ ಮಿಲ್ಗಳಿರೋದು, ಅದರಿಂದಾಗಿ ಇಲ್ಲೂ ಸಹ ಕರಪ್ಷನ್ ಕಂಡು ಬರ್ತಾ ಇದೆ ದೊಡ್ಡ ಮಟ್ಟದಲ್ಲಿ. ಇನ್ನು ಪೇಪರ್ ಮಿಲ್ ಅಂತಂದ್ರೆ ಏನು,
ಆರ್ಗನೈಸ್ಡ್ ಎಂಟಿಟೀಸ್ ದಟ್ ಸೆಲ್ ಫೇಕ್ ಸೈಂಟಿಫಿಕ್ ಪೇಪರ್ಸ್ ಆರ್ ಆಥರ್ಶಿಪ್ಸ್. ನೋಡಿ, ಪೇಪರ್ ಮಿಲ್ಗಳಂತಂದ್ರೆ ಇಲ್ಲಿ ಹೇಳೋದು ನಕಲಿ ವೈಜ್ಞಾನಿಕ ಪ್ರಬಂಧಗಳನ್ನ ಅಥವಾ ಯಾವುದೋ ಒಂದು ಆಥರ್ಶಿಪ್, ಯಾರೋ ಒಬ್ರು ಬರೆದಿರ್ತಾರೆ ಅದನ್ನ ಆಥರ್ಶಿಪ್ ಅನ್ನೇ ಬೇರೆಯವರಿಗೆ ಮಾರಾಟ ಮಾಡಿಬಿಡೋದು. ಆಫನ್ ಯೂಸಿಂಗ್ ಫ್ರಾಡಿಲೆಂಟ್ ಡೇಟಾ, ಅದರಲ್ಲಿ ಮತ್ತೆ ಬೇರೆ ಬೇರೆ ದತ್ತಾಂಶಗಳನ್ನ, ನಕಲಿ ದತ್ತಾಂಶ ಅಂತಂದ್ರೆ ಡೇಟಾವನ್ನ ಸಹ ಮಿಸ್ಮ್ಯಾನೇಜ್ಮೆಂಟ್ ಮಾಡಿರ್ತಾರೆ ಅಥವಾ ಫ್ರಾಡ್ ಆಗಿರೋದನ್ನ ಯೂಸ್ ಮಾಡ್ತಾರೆ. ಮ್ಯಾನಿಪುಲೇಟೆಡ್ ಇಮೇಜ್, ಚಿತ್ರಗಳನ್ನ ತಿರ್ಚಿರ್ತಾರೆ, ಅದನ್ನ ಮ್ಯಾನಿಪುಲೇಟ್ ಮಾಡಿರ್ತಾರೆ. ಅಥವಾ ಇರ್ರಿಲೆವೆಂಟ್ ಕಂಟೆಂಟ್, ಪ್ರಸ್ತುತ ವಿಷಯಗಳನ್ನ ಬಳಸಿ ಏನೋ ಒಂದು ರೆಡಿ ಮಾಡಿರ್ತಾರೆ, ಆಮೇಲೆ ಅದರಲ್ಲಿ ಕರಪ್ಷನ್ ಆಗುತ್ತೆ. ಯಾರ್ಯಾರಿಗೋ ಸೈಂಟಿಫಿಕ್ ಫೀಲ್ಡ್ ಅಲ್ಲಿ ರಿಸರ್ಚ್ ಹೋಲ್ಡಿಂಗ್ ಸಿಗುತ್ತೆ, ಅವ್ರು ರಿಸರ್ಚ್ ಮಾಡಿದಾರೆ ಅಂತ ಆಗುತ್ತೆ, PhD ಸಿಗುತ್ತೆ. ಮತ್ತೆ ಅವರೇ ಮುಂದೆ ಪಾಲಿಸಿಗಳನ್ನ ಇಂಪ್ಲಿಮೆಂಟ್ ಮಾಡ್ತಾರೆ, ಗೌರ್ಮೆಂಟಿನ ಕೆಲವು ಕಮಿಟಿಗಳಲ್ಲಿ ಅವರನ್ನ ನೇಮಿಸ್ಕೊಳ್ತಾರೆ. ಹೀಗೆ ಒಂದಕ್ಕೊಂದು ಹೇಗೆ ಲಿಂಕ್ ಆಗಿರುತ್ತೆ ಅನ್ನೋದು ನಮ್ಗೆ ಗೊತ್ತಾಗ್ಬೇಕು. ಆರ್ ಇರ್ರಿಲೆವೆಂಟ್ ಕಂಟೆಂಟ್, ಅದಾಯ್ತು, ಯಾವ್ದಾವ್ದೋ ವಿಷಯಗಳನ್ನ ಬಳಸ್ತಾರೆ. ಅಂಡ್ ಎಕ್ಸ್ಪ್ಲಾಯ್ಟ್ ವೀಕ್ನೆಸಸ್ ಇನ್ ಪಿಯರ್ ರಿವ್ಯೂ. ಸೈಂಟಿಫಿಕ್ ಸ್ಟಡಿಗಳಲ್ಲಿ ಕೆಲವೊಂದು ಸಾರಿ ಪಿಯರ್ ರಿವ್ಯೂ ಅಂದ್ರೆ 4 ಜನ ಒಂದು ಟೀಮ್ ಇದ್ದಾರೆ ಅಂತ ಇಟ್ಕೊಳ್ಳಿ, ಅವರೆಲ್ಲ ಸೇರಿ ಸಬ್ಮಿಟ್ ಮಾಡ್ತಾರೆ ತಮ್ಮ ಮೇಲ್ನವರಿಗೆ. ಅವಾಗ ಪಿಯರ್, ಈ 4 ಜನನು ಪರಸ್ಪರ ಅಂಕಗಳನ್ನ ಕೊಡ್ಬೇಕಾಗಿರುತ್ತೆ, ರಿವ್ಯೂ ಮಾಡ್ಬೇಕಾಗಿರುತ್ತೆ. ಅದು ಸಹ ಒಂದು ಪಿಯರ್ ರಿವ್ಯೂ ಅಂತ ಇರುತ್ತೆ, ಅದರಲ್ಲೂ ಸಹ ಮೋಸ ಆಗುತ್ತೆ. ಅಂಡ್ ಜರ್ನಲ್ ಇಂಡೆಕ್ಸಿಂಗ್ ಸಿಸ್ಟಮ್, ಮತ್ತೆ ಈ ವ್ಯವಸ್ಥೆಯಲ್ಲಿ ಇಂಡೆಕ್ಸಿಂಗ್ ಸಿಸ್ಟಮ್ ಅಂತಿದೆ, ಅದರಲ್ಲೂ ಸಹ ದೌರ್ಬಲ್ಯಗಳಿದೆ. ಇದೆಲ್ಲವನ್ನ ಉಪಯೋಗಿಸ್ಕೊಂಡು ಈ ಪೇಪರ್ ಮಿಲ್ಗಳು ಮತ್ತೆ ಇದೆಲ್ಲ ಸೇರ್ಕೊಂಡು ಫ್ರಾಡ್ ಅನ್ನ ಮಾಡ್ತಾ ಇರುತ್ತವೆ. ಮತ್ತೆ ಈ ಸ್ಟಡಿಯಲ್ಲಿ ಒಂದು ಗೇಮ್ ಥಿಯರಿ ಯೂಸ್ ಮಾಡಿದ್ದಾರೆ. ಅದು ಏನ್ ಹೇಳುತ್ತೆ ನೋಡಿ, ಅದ್ರಲ್ಲಿ ತುಂಬಾ ವಿಷಯಗಳು ಬರುತ್ತೆ ಗೇಮ್ ಥಿಯರಿ, ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಅದು. ಇಲ್ಲಿ ಮುಖ್ಯವಾಗಿ ಹೇಳ್ತಾ ಇರೋದು ವೈ ವೈಡ್ ಸ್ಪ್ರೆಡ್ ಡಿಫೆಕ್ಷನ್ ಅಥವಾ ಸೈಂಟಿಫಿಕ್ ಮಿಸ್ಕಂಡಕ್ಟ್ ಆಕರ್ಸ್. ಈ ತರ ಯಾಕೆ ಜಾಸ್ತಿ ಆಗ್ತಾ ಇದೆ ಸೈಂಟಿಫಿಕ್ ಮಿಸ್ಕಂಡಕ್ಟ್ ಅಂತಂದ್ರೆ, ವೆನ್ ಡಿಸ್ಆನೆಸ್ಟ್ ಬಿಹೇವಿಯರ್ ಇಸ್ ರಿವಾರ್ಡೆಡ್ ಮೋರ್ ದೆನ್ ಆನೆಸ್ಟ್ ಎಫರ್ಟ್. ನೋಡಿ, ನಮ್ಗಾದ್ರೂ ಹಾಗೆ ಅನ್ಸುತ್ತಲ್ವಾ, ಕಷ್ಟಪಟ್ಟಿರ್ತೇವೆ ಎಲ್ಲ ಕಡೆ, ಆದ್ರೆ ನಮ್ಗಿಂತ ಏನು ಕಷ್ಟ ಪಡದೇ ಇರೋರು, ಸುಮ್ನೆ ಲೇಜಿ ಆಗಿರೋರು ಅಥವಾ ಸುಮ್ನೆ ಏನು ಮಾಡದೇ ಇರೋರಿಗೆ ಸಮಾಜದಲ್ಲಿ ಗೌರವ ಸಿಗುತ್ತೆ, ಅವರೇ ಹಣವನ್ನ ಮಾಡ್ತಾರೆ ಅಥವಾ ಅವರೇ ಜೀವನದಲ್ಲಿ ಮುಂದೆ ಬರ್ತಾರೆ ಅಂತ ಕೆಲವೊಂದು ಸಿಚುವೇಶನ್ ನಾವು ಅನುಭವಿಸಿರ್ಬಹುದು. ಅವಾಗ ಏನಾಗುತ್ತೆ, ಎಷ್ಟೋ ಜನರಿಗೆ ಯಾರು ಡಿಸ್ಆನೆಸ್ಟ್ ಬಿಹೇವಿಯರ್, ಈ ತರ ಅಪ್ರಾಮಾಣಿಕರಿಗೆ ಜಾಸ್ತಿ ಬೆಲೆ ಸಿಗ್ತಾ ಇದೆಯಲ್ಲ, ನಮ್ಮ ಆನೆಸ್ಟ್ ಎಫರ್ಟ್ಗೆ ಯಾವುದೇ ಬೆಲೆ ಇಲ್ವಲ್ಲ ಅಂತ ಕೆಲವರಿಗೆ ಅನ್ಸಿ ಅವ್ರೇನ್ ಮಾಡ್ತಾರೆ, ದೇ ಶಿಫ್ಟ್ ಟುವರ್ಡ್ಸ್ ಫ್ರಾಡ್. ರ್ಯಾಷನಲ್ ಆಗಿರೋರು ಈಗ ಒಳ್ಳೆತನದಿಂದ ಇದ್ರೆ ಏನು ಪ್ರಯೋಜನ ಇಲ್ಲ, ಸಮಾಜದಲ್ಲಿ ಬದುಕಬೇಕು ಅಂತಂದ್ರೆ ಈ ರೀತಿ ಕೆಟ್ಟತನ ಮಾಡ್ಲೇಬೇಕು ಅಂತ ಅವರು ಫ್ರಾಡ್ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾರೆ. ಹಾಗಾಗಿ ಆ ಒಂದು ಪಾಯಿಂಟ್ ಅನ್ನ ಇಲ್ಲಿ ಗಮನಿಸಬಹುದು. ಸೈಂಟಿಫಿಕ್ ಫೀಲ್ಡ್ ಅಲ್ಲಿ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ತುಂಬಾ ಜನ ಒಳ್ಳೆ ಸ್ಟಡಿ ಮಾಡಿ ವರ್ಷಗಟ್ಲೆ ನಿದ್ದೆಗೆಟ್ಟು ಏನೇನೋ ಮಾಡಿ ರಿಸರ್ಚ್ ಮಾಡಿರ್ತಾರೆ, ಆದ್ರೆ ಈ ಕಡೆ ಪೇಪರ್ ಮಿಲ್ಲು ಮತ್ತೆ ಭ್ರಷ್ಟಾಚಾರವನ್ನ ಯೂಸ್ ಮಾಡ್ಕೊಂಡು ರಿಸರ್ಚ್ ಅನ್ನ ಮುಗಿಸಿರೋರು ಇರ್ತಾರೆ. ಇವರು ಕಂಪೇರ್ ಮಾಡ್ಕೊಂಡ್ರೆ ಈ ತರ ಡಿಸ್ಆನೆಸ್ಟ್ ಆಗಿರೋರಿಗೆ ಜಾಸ್ತಿ ರಿವಾರ್ಡ್ ಸಿಗ್ತಿದೆ ಅಂತ ಅನ್ಸಿ ಇವರು ಮುಂದೆ ಫ್ರಾಡ್ ಮುಂದುವರ್ಸ್ಕೊಂಡು ಹೋಗ್ತಾರೆ. ಕ್ವಶನ್ ನೋಡೋಣ ಇವತ್ತಿಂದು. ವಿತ್ ರೆಫರೆನ್ಸ್ ಟು ಫ್ಲಾಶ್ ಫ್ಲಡ್ಸ್ ಇನ್ ದ ಹಿಮಾಲಯನ್ ರೀಜನ್, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. Flash floods are more likely in the regions with glacial fed rivers like the Khir Ganga. Unplanned development in steep terrain reduces the chances of flash flood disaster. ಹೌದಾ, ರೆಡ್ಯೂಸ್ ಮಾಡುತ್ತಾ ಅನ್ಪ್ಲಾನ್ಡ್ ಇದ್ರೆ. Fragile topography enhances the impact of sudden rainfall in Himalayan states. Flash floods are typically caused by gradual snow melt over extended periods. ಗ್ರಾಜುವಲ್ ಸ್ನೋ ಮೆಲ್ಟ್ ಅಂತ ನೋಡಿದ್ವಿ ಅಲ್ಲಿ, ಅಥವಾ ಬೇರೆ ಯಾವ್ದಾದ್ರು ಟರ್ಮ್ ಇತ್ತ ನೆನ್ಪು ಮಾಡ್ಕೊಳ್ಳಿ. ಇದರಲ್ಲಿ ಕರೆಕ್ಟ್ ಆಗಿರೋದು 2, 1 ಮತ್ತೆ 3ನೇದು ಕರೆಕ್ಟ್, 2ನೇದು ಇನ್ಕರೆಕ್ಟ್. ಯಾಕೆ? ಅನ್ಪ್ಲಾನ್ಡ್ ಡೆವಲಪ್ಮೆಂಟ್ ಇಟ್ ಇನ್ಕ್ರೀಸಸ್ ನಾಟ್ ರೆಡ್ಯೂಸಸ್ ಅಲ್ವಾ, ವಲ್ನರಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಸ್ಟೇಟ್ಮೆಂಟ್ 4 ಯಾಕೆ ಇನ್ಕರೆಕ್ಟ್? ಫ್ಲಾಶ್ ಫ್ಲಡ್ಸ್ ಆರ್ ಕಾಸ್ಡ್ ಬೈ ರ್ಯಾಪಿಡ್ ನಾಟ್ ಗ್ರಾಜುವಲ್ ಸ್ನೋ ಮೆಲ್ಟ್. ರ್ಯಾಪಿಡ್ ಆಗಿ ಸ್ನೋ ಮೆಲ್ಟ್ ಆದ್ರೆ ಫ್ಲಾಶ್ ಫ್ಲಡ್ಗಳು ಉಂಟಾಗುತ್ತೆ. ಇನ್ನು ಆಯುರ್ವೇದ ಆಹಾರ, ಅದಕ್ಕೆ ಸಂಬಂಧಪಟ್ಟ ಹಾಗೆ it includes food items prepared as per Ayurvedic principles, focusing on seasonality and health benefits. ಹೌದಾ, ಸೀಸನಾಲಿಟಿ ಹೆಲ್ತ್ ಬೆನಿಫಿಟ್ಸ್ ಗಳ ಕಡೆ ಫೋಕಸ್ ಮಾಡುತ್ತೆ. ಇಟ್ಸ್ ರೆಗ್ಯುಲೇಟೆಡ್ ಬೈ FSSAI ಅಂಡರ್ ಅ ಡೆಡಿಕೇಟೆಡ್ ಸೆಟ್ ಆಫ್ ಫುಡ್ ಸೇಫ್ಟಿ ನಾರ್ಮ್ಸ್. FSSAI ರೆಗ್ಯುಲೇಟ್ ಮಾಡುತ್ತಾ? ನೋಡೋಣ. ಮಿನಿಸ್ಟ್ರಿ ಆಫ್ ಆಯುಷ್ ಇಸ್ ಸೋಲಿ ರೆಸ್ಪಾನ್ಸಿಬಲ್ ಅಂಡ್ ಫಾರ್ ಎನ್ಫೋರ್ಸಿಂಗ್ ಆಯುರ್ವೇದ ಆಹಾರ ರೆಗ್ಯುಲೇಷನ್ಸ್. ಮಿನಿಸ್ಟ್ರಿ ಆಫ್ ಆಯುಷ್ ಸೋಲಿ ರೆಸ್ಪಾನ್ಸಿಬಲ್ ಅಂತ ಟರ್ಮ್ಗಳು ಬಂದಾಗ ಜಾಗರೂಕರಾಗಿರ್ಬೇಕು ಅಂತ ಮೊದಲು ಹೇಳಿದ್ದೆ, ಅದು ಮಾತ್ರ ರೆಸ್ಪಾನ್ಸಿಬಲ್ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಕರೆಕ್ಟ್ ಹಾಗಾದ್ರೆ? 1 and 2 ಆರ್ ಕರೆಕ್ಟ್, 3 is incorrect. ರೆಗ್ಯುಲೇಷನ್ ಆರ್ ಎನ್ಫೋರ್ಸ್ಡ್ ಅಂಡರ್ FSSAI ಅಲ್ವಾ.
ವಿಚ್ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್, ನಾಟ್ ಸೋಲಿ ಆಯುಷ್ ಮಿನಿಸ್ಟ್ರಿ. ಆಯುಷ್ ಮಿನಿಸ್ಟ್ರಿ ಮಾತ್ರ ಅಲ್ಲ, ಅದ್ರ ಜೊತೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಸಹ ಇದೆ. ಯಾಕಂತಂದ್ರೆ ಈ ಮಿನಿಸ್ಟ್ರಿ ಅಂಡರ್ ಬರೋದು FSSAI. FSSAI ಅದ್ರ ಜೊತೆ ಆಯುಷ್ ಎರಡು ಸೇರ್ಕೊಂಡು ರೆಗ್ಯುಲೇಷನ್ ಮಾಡ್ತಾ ಇವೆ, ಅದರನ್ನ ನೋಡ್ಕೊಳ್ತಾ ಇವೆ, ಎನ್ಫೋರ್ಸ್ ಮಾಡ್ತಾ ಇವೆ. ಹಾಗಾಗಿ ಅವರು ಅದು ಎರಡು ರೆಸ್ಪಾನ್ಸಿಬಲ್ ಆಗಿರುತ್ತೆ. ಸರ್, ನಿಮ್ಗೆ ಅರ್ಥ ಆಗಿರ್ಬೋದು ಅಂದ್ಕೊಳ್ತೇನೆ. ಇನ್ನು ವೊಕ್ಯಾಬುಲರಿ ನೋಡೋಣ. A dust up at the local market over a batch of vegetables led to heated argument. ಡಸ್ಟ್ ಅಪ್ ಅಂತಂದ್ರೆ ಆರ್ಗ್ಯುಮೆಂಟ್, ಫೈಟ್, ಕ್ವಾರಲ್, ಜಗಳ ಆಡೋದು. ಎಲ್ಲಿ? ಲೋಕಲ್ ಮಾರ್ಕೆಟ್, ಒಂದು ಊರಿನಲ್ಲಿ ಒಂದು ಸಂತೆ ಆಗಿದೆ ಅಂತ ಇಟ್ಕೊಳ್ಳಿ, ಅಲ್ಲೊಂದು ಜಗಳ ಆಗ್ತಾ ಇದೆ. ಯಾವುದಕ್ಕೋಸ್ಕರ ಅಂತಂದ್ರೆ ಓವರ್ ಅ ಬ್ಯಾಚ್ ಆಫ್ ವೆಜಿಟೇಬಲ್ಸ್, ತರಕಾರಿಗೆ ಸಂಬಂಧಪಟ್ಟಿದ್ದು. ದ ವೆಂಡರ್, ಮಾರಾಟ ಮಾಡುವವನು, ಟ್ರೈಯಿಂಗ್ ಟು ಫರ್ಜ್ ದ ಪ್ರೈಸ್. ಫರ್ಜ್ ಅಂತಂದ್ರೆ ಅಲ್ಟರ್, ಮ್ಯಾನಿಪುಲೇಟ್, ಫೇಕ್, ಮೋಸ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದ. ವಾಸ್ ಕನ್ಫ್ರಂಟೆಡ್ ಬೈ ಅ ಕಸ್ಟಮರ್. ಕನ್ಫ್ರಂಟ್ ಅಂತಂದ್ರೆ ಎದುರಿಸೋದು, ಅವನನ್ನ ಕಂಡು ಹಿಡಿಯೋದು ಅಥವಾ ಅದನ್ನ ಸರಿಯಾಗಿ ನಿಭಾಯಿಸೋದು. ಎದುರಿಸೋದು ಅನ್ನೋದು ಸರಿಯಾದ ವರ್ಡ್, ಕನ್ಫ್ರಂಟ್. ಆ ಕಸ್ಟಮರ್ ಒಬ್ಬರಿಗೆ ಗೊತ್ತಾಯ್ತು, ಅದು ಕಸ್ಟಮರ್ ಎದುರಿಸಿದ ಅವನನ್ನ ಅಂತಂದ್ರೆ ಮುಂದೆ ಹೋಗಿ ಪ್ರಶ್ನೆ ಮಾಡ್ದ. ದಿಸ್ ಆರ್ಗ್ಯುಮೆಂಟ್ ವಾಸ್ ಅ ಕ್ಲಾಸಿಕ್ ಎಕ್ಸಾಂಪಲ್ ಆಫ್ ದರ್ ಇನ್ಸುಲಾರಿಟಿ. ಈ ಎಕ್ಸಾಂಪಲ್ ನೋಡಿ ಹೇಗಿದೆ ಅಂತಂದ್ರೆ, ಯಾವ್ದಕ್ಕೆ ಎಕ್ಸಾಂಪಲ್ ಆರ್ಗ್ಯುಮೆಂಟ್ ಅಂತಂದ್ರೆ ಇನ್ಸುಲಾರಿಟಿ. ಇನ್ಸುಲಾರಿಟಿ ಅಂತಂದ್ರೆ ಪ್ರತ್ಯೇಕತೆ ಅಥವಾ ಸಂಕುಚಿತ ಮನೋಭಾವ. ನ್ಯಾರೋ ಮೈಂಡೆಡ್ನೆಸ್, ಐಸೋಲೇಷನ್, ಪ್ರೊವಿನ್ಷಿಯಲಿಸಮ್ ಅಂತೆಲ್ಲ ಇದೆ. ಇಲ್ಲಿ ನಾವು ಇನ್ಸುಲಾರಿಟಿ ಅಂತ ಕೊಟ್ಟಿದ್ದಾರೆ. ಯಾಕೆ ಇದು ನ್ಯಾರೋ ಮೈಂಡೆಡ್ನೆಸ್ ಗೆ ಎಕ್ಸಾಂಪಲ್ ಅಂತ ನೋಡಿದ್ರೆ, ಆಸ್ ನೈದರ್ ಆಫ್ ದೆಮ್ ವುಡ್ ಲಿಸನ್ ಟು ಅದರ್ಸ್ ಪಾಯಿಂಟ್ ಆಫ್ ವ್ಯೂ. ಒಬ್ಬ ಹೋಗಿ ಕಸ್ಟಮರ್ ಹೋಗಿ ಜಗಳ ಮಾಡ್ಲಿಕ್ಕೆ ಶುರು ಮಾಡ್ದ, ಇನ್ನೊಬ್ಬ ಮಾರಾಟ ಮಾಡೋನಿದ್ದ. ಇಬ್ಬರದ್ದು ನ್ಯಾರೋ ಮೈಂಡು, ಒಬ್ರ ಮಾತನ್ನ ಇನ್ನೊಬ್ರು ಕೇಳ್ತಾ ಇರ್ಲಿಲ್ಲ. ಹಾಗಾಗಿ ಮತ್ತೊಬ್ಬರ ಪಾಯಿಂಟ್ ಆಫ್ ವ್ಯೂ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಾ ಇರ್ಲಿಲ್ಲ. ಈಗ ಇಲ್ಲಿ ಆಥರ್ ಬರೆದವರು ಹೇಳ್ತಾರೆ, ಐ ಟ್ರೈ ಟು ಕನ್ಫ್ಯಾಬುಲೇಟ್. ಆಥರ್ ಏನ್ ಹೇಳ್ತಾ ಇದ್ದಾರೆ? ಟ್ರೈ ಟು ಕನ್ಫ್ಯಾಬುಲೇಟ್. ಕನ್ಫ್ಯಾಬುಲೇಟ್ ಅಂತಂದ್ರೆ ಡಿಸ್ಕಸ್ ಮಾಡೋದು, ಮಾತುಕತೆ ನಡೆಸೋದು. ವಿತ್ ದೆಮ್ ಅಂಡ್ ಮೀಡಿಯೇಟ್, ಆ ಜಗಳವನ್ನ ನಿಭಾಯಿಸ್ಲಿಕ್ಕೆ ಮುಂದಾದ್ರು. ಬಟ್ ಇಟ್ ವಾಸ್ ಯೂಸ್ಲೆಸ್, ಆದ್ರೆ ಯಾವುದೇ ಯೂಸ್ ಆಗಿಲ್ಲ. ಇವೆಂಚುಯಲಿ ದ ಪೊಲೀಸ್ ಅರೈವ್ಡ್, ಅದಾದ್ಮೇಲೆ ಪೊಲೀಸ್ ಬಂದ್ರು. ಅಂಡ್ ದ ಇನ್ಸಿಡೆಂಟ್ ವಾಸ್ ಆಡೆಡ್ ಟು ದರ್ ಓವರ್ ಫ್ಲೋವಿಂಗ್ ಆರ್ಸೆನಲ್ ಡೈಲಿ ರಿಪೋರ್ಟ್ಸ್. ಮತ್ತೆ ಈ ಇನ್ಸಿಡೆಂಟ್ ಎಲ್ಲೋಗಿ ಸೇರ್ಕೊಳ್ತು? ಅವರ ಓವರ್ ಫ್ಲೋವಿಂಗ್ ಆರ್ಸೆನಲ್. ಆರ್ಸೆನಲ್ ಅಂತಂದ್ರೆ ಸಂಗ್ರಹ ಅಥವಾ ಆಯುಧಾಗಾರ ಅಂತ ಸಹ ಹೇಳ್ತಾರೆ, ಕಲೆಕ್ಷನ್, ರೆಪಾಸಿಟರಿ. ಪ್ರತಿದಿನ ಅವರಿಗೆ ಸಾವಿರಾರು ರಿಪೋರ್ಟ್ ಬಂದು ಬೀಳುತ್ತೆ. ಅದಕ್ಕೆ ಈ ಒಂದು ಇನ್ಸಿಡೆಂಟ್ ಸಹ ಸೇರ್ತು ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ಆರ್ಟಿಕಲ್ ನೋಡೋಣ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇಂಡಿಯಾಸ್ ಪ್ರೆಸೆನ್ಸ್ ಅಮಿಡ್ ಅ ಬ್ರೋಕನ್ ಟೆಂಪ್ಲೇಟ್ ಆಫ್ ಜಿಯೋಪೊಲಿಟಿಕ್ಸ್. ತುಂಬಾ ಕಡೆ ಜಿಯೋಪೊಲಿಟಿಕ್ಸ್ ಅಂತ ನೀವು ಕೇಳ್ತಾ ಇರಬಹುದು, ನಿಮ್ಗೆ ಇದರ ಅರ್ಥ ಗೊತ್ತು ಇರಬಹುದು. ಹೊಸದಾಗಿ ನೋಡ್ತಾ ಇರೋರಿಗೆ ಜಿಯೋಪೊಲಿಟಿಕ್ಸ್ ಅಂತಂದ್ರೆ ಏನು? ಎರಡು ಟರ್ಮ್ ಇದೆ, ಒಂದು ಜಿಯೋಗ್ರಫಿ, ಅದ್ರ ಜೊತೆ ಪಾಲಿಟಿಕ್ಸ್. ಜಿಯೋಗ್ರಫಿ ಅಂತಂದ್ರೆ ಭೂಗೋಳ, ಪೊಲಿಟಿಕ್ಸ್ ಅಂತಂದ್ರೆ ರಾಜಕೀಯ. ಅಂದ್ರೆ ಭೌಗೋಳಿಕ ಅಂಶಗಳು ಮತ್ತೆ ರಾಜಕೀಯ ಅಂಶಗಳು, ಇದು ಎರಡೂ ಸೇರಿ ಹೇಗೆ ಒಂದು ದೇಶ ಇನ್ನೊಂದು ದೇಶದ ಜೊತೆಗಿನ ಸಂಬಂಧ ನಿರ್ಣಯ ಆಗತ್ತೆ. ಒಂದು ದೇಶ ಇನ್ನೊಂದು ದೇಶದ ಜೊತೆಗಿನ ಸಂಬಂಧದಲ್ಲಿ ಈ ಭೌಗೋಳಿಕ ಅಂಶಗಳು ಮತ್ತೆ ರಾಜಕೀಯ ಅಂಶಗಳು ಯಾವ ರೀತಿ ಮಹತ್ವವನ್ನ ಪಡ್ಕೊಂಡಿವೆ ಅನ್ನೋದನ್ನ ಪಾಲಿಟಿಕ್ಸ್ ಮೂಲಕ ನಾವು ತಿಳ್ಕೊಳ್ತೇವೆ. ಈ ಆರ್ಟಿಕಲ್ ಅಲ್ಲಿ ಇರುವಂತಹ ಕೋರ್ ಐಡಿಯಾ ಏನಂತಂದ್ರೆ, ಇಂಡಿಯಾ ಮಸ್ಟ್ ರೀಥಿಂಕ್ ಇಟ್ಸ್ ಕ್ವೈಟ್ ನ್ಯೂಟ್ರಲ್ ಅಪ್ರೋಚ್ ಅಂಡ್ ಪ್ಲೇ ಅ ಮೋರ್ ಅಸರ್ಟಿವ್ ಗ್ಲೋಬಲ್ ರೋಲ್ ಇನ್ ಅ ವರ್ಲ್ಡ್ ವೇರ್ ಜಿಯೋಪೊಲಿಟಿಕಲ್ ರೂಲ್ಸ್ ಆರ್ ಬ್ರೇಕಿಂಗ್ ಡೌನ್. ಭಾರತ ಎಷ್ಟೋ ಸಾರಿ ನ್ಯೂಟ್ರಲ್ ಆಗಿರೋದಕ್ಕೆ ಮುಂದಾಗುತ್ತೆ, ಆದ್ರೆ ಆ ತರ ಇರೋದು ಈಗಿನ ಒಂದು ಜಿಯೋಪೊಲಿಟಿಕ್ ರೂಲ್ಸ್ ಪ್ರಕಾರ ಅಂತಂದ್ರೆ ಈಗ ಬದಲಾಗ್ತಾ ಇದೆ. ಎಲ್ಲಾ ದೇಶಗಳ ನಡುವಿನ ಸಂಬಂಧಗಳು ಬದಲಾಗ್ತಾ ಇದೆ. ಈ ಬದಲಾವಣೆಯ ಸ್ಥಿತಿಯಲ್ಲಿ ಭಾರತ ತನ್ನ ಅಪ್ರೋಚ್ ಅನ್ನ ಚೇಂಜ್ ಮಾಡ್ಕೋಬೇಕು, ಮತ್ತೆ ಮೋರ್ ಅಸರ್ಟಿವ್ ಆಗಿರ್ಬೇಕು, ತನ್ನನ್ನು ತಾನು ಹೆಚ್ಚು ಎಲ್ಲ ಕಡೆ ಮುಂದಾಗಿ ರೂಪಿಸ್ಕೊಳ್ಬೇಕು. ಯಾಕೆ ಈಗ ಹೇಳ್ತಾ ಇದ್ದಾರೆ ಅಂತಂದ್ರೆ, ಬ್ಯಾಕ್ ಗ್ರೌಂಡ್ ಮತ್ತೆ ಕಾಂಟೆಕ್ಸ್ಟ್ ನೋಡೋಣ. ಗ್ಲೋಬಲ್ ಜಿಯೋಪೊಲಿಟಿಕ್ಸ್ ಶಿಫ್ಟ್ ಆಗ್ತಾ ಇದೆ. ಟ್ರೆಡಿಷನಲ್ ಅಲಯನ್ಸ್ ಆರ್ ವೀಕ್ನಿಂಗ್. ಮೊದಲಿಂದ ಎಷ್ಟೋ ಬಂದ್ಕೊಂಡಿತ್ತಲ್ವಾ ಅಲಯನ್ಸ್ಗಳು, ಗುಂಪುಗಳು, ಅದೆಲ್ಲ ವೀಕ್ ಆಗ್ತಾ ಇದೆ. ಪವರ್ ಡೈನಾಮಿಕ್ಸ್ ಆರ್ ಆಲ್ಸೋ ಚೇಂಜಿಂಗ್. ಅಧಿಕಾರ, ಒಂದ್ ಕಡೆ ಅಧಿಕಾರ ಇರೋದು, ಇನ್ನೊಂದ್ ಕಡೆ ಆ ಒಂದು ಅಧಿಕಾರದಲ್ಲಿನ ಏರುಪೇರಾಗ್ತಾ ಇದೆ. ಅಂಡ್ ಕಂಟ್ರೀಸ್ ಆರ್ ಆಕ್ಟಿಂಗ್ ಮೋರ್ ಇನ್ ಸೆಲ್ಫ್ ಇಂಟ್ರೆಸ್ಟ್ ದೆನ್ ಶೇರ್ಡ್ ವ್ಯಾಲ್ಯೂಸ್. ಶೇರ್ಡ್ ವ್ಯಾಲ್ಯೂಸ್ ಅಂತಂದ್ರೆ ಈಗ UN ಇದೆ, ಎಷ್ಟೋ ಗ್ರೂಪಿಂಗ್ಸ್ ಗಳಿದೆ, ನಾವು ಎಷ್ಟೋ ಗುಂಪು, ಬ್ರಿಕ್ಸ್, ತುಂಬಾ ಸಾರ್ಕು, ಆಸಿಯಾನು, ಈ ತರ ಎಲ್ಲ ಹಲವಾರು ಗ್ರೂಪಿಂಗ್ ಗಳ ಜೊತೆ ಒಳ್ಳೆ ಸಂಬಂಧವನ್ನ ಇಟ್ಕೊಂಡಿದ್ದೇವೆ. ಆದ್ರೆ ಕಂಟ್ರೀಸ್ ಎಲ್ಲ ಈಗ ಏನು ದೇಶಗಳೆಲ್ಲ ಏನ್ ಮಾಡ್ತಾ ಇವೆ? ದೇ ಆರ್ ಫೋಕಸಿಂಗ್ ಮೋರ್ ಆನ್ ಸೆಲ್ಫ್ ಇಂಟ್ರೆಸ್ಟ್. ತಮಗೆ ಉಪಯೋಗ ಆದ್ರೆ ಸಾಕು, ಆ ಗ್ರೂಪಿಂಗ್ ಗಳಿಗೆ ಏನ್ ಬೇಕಾದ್ರೂ ಆಗ್ಲಿ ಅನ್ನುವಂತಹ ಮೈಂಡ್ ಸೆಟ್ ಗೆ ಬಂದಿವೆ. ಇಂಡಿಯಾ ಆಸ್ ಅ ಮೇಜರ್ ಪವರ್ is caught between the unpredictable US and
ಅಗ್ರೆಸಿವ್ ಚೈನಾ. ಅದ್ರ ಜೊತೆ ಡಬಲ್ ಸ್ಟ್ಯಾಂಡರ್ಡ್ ಫಾಲೋವಿಂಗ್ EU. ನಾವು ಹೇಗೆ ಸಿಕ್ಕಾಕೊಂಡಿದ್ದೇವೆ ಅಂತಂದ್ರೆ, US ಒಂದ್ ಕಡೆ ಅನ್ಪ್ರೆಡಿಕ್ಟೇಬಲ್. ಟ್ರಂಪ್ ಅವರು ಬಂದಾಗ ನಮ್ ಜೊತೆ ಒಳ್ಳೆ ರೀತಿ ಇದ್ರು, ಈಗ ನಿನ್ನೆ ಮೊನ್ನೆ ಟ್ಯಾರಿಫ್ ಗಳನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಯಾವಾಗ ಹೇಗೆ ಅವರು ಬದಲಾಗ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಇನ್ನು ಚೀನಾ ಅಗ್ರೆಸಿವ್ ಹಾಕೊಂಡಿರುತ್ತೆ ಯಾವಾಗ್ಲೂ ಭಾರತದ ಜೊತೆ. ಈ ಕಡೆ EU ಇದೆ, ಅದರದ್ದು ಡಬಲ್ ಸ್ಟ್ಯಾಂಡರ್ಡ್ ಅಂತಂದ್ರೆ ಯಾವಾಗ ನಮ್ಮ ಇಂಪೋರ್ಟ್ ಎಕ್ಸ್ಪೋರ್ಟ್ ಮೇಲೆ ಜಾಸ್ತಿ ಸುಂಕವನ್ನು ವಿಧಿಸ್ತಾರೆ, ಯಾವಾಗ ಒಳ್ಳೆ ರೀತಿ ಇರ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಅಲ್ಲೂ ಸಹ ಡಬಲ್ ಸ್ಟ್ಯಾಂಡರ್ಡ್ ಇದೆ. ಅದ್ರ ಜೊತೆ ನಾವು ಫೇಸಿಂಗ್ ರೀಜನಲ್ ಸೆಕ್ಯೂರಿಟಿ ಥ್ರೆಟ್ಸ್ ಲೈಕ್ ಪಾಕಿಸ್ತಾನ್ ಬ್ಯಾಕ್ಡ್ ಟೆರರಿಸಂ ಅಲ್ವಾ. ನಮ್ಗೆ ಈ ಕಡೆ ಇನ್ನೊಂದು ಸಮಸ್ಯೆ, ಪಾಕಿಸ್ತಾನ ಭಯೋತ್ಪಾದನೆಗೆ ಕುಮ್ಮಕ ಕೊಡ್ತಾ ಇದೆ, ಆ ಸಮಸ್ಯೆ ಸಹ ಇದೆ. ಈ ಸಂದರ್ಭದಲ್ಲಿ ಇಂಡಿಯಾಸ್ ಅರ್ಲಿಯರ್ ಸ್ಟ್ರಾಟಜಿ ಆಫ್ ಸ್ಟೇಯಿಂಗ್ ನ್ಯೂಟ್ರಲ್ ಅಂಡ್ ಫೋಕಸಿಂಗ್ ಓನ್ಲಿ ಆನ್ ಎಕನಾಮಿಕ್ ಗ್ರೋತ್ ಈಸ್ ನೋ ಲಾಂಗರ್ ಇನಫ್ ಇನ್ ದಿಸ್ ಕಾಂಪ್ಲೆಕ್ಸ್ ವರ್ಲ್ಡ್. ಮೊದಲಿಂದ ನಾವು ಎಲ್ಲಾ ದೇಶ ಜೊತೆ ಚೆನ್ನಾಗಿದ್ರೆ ನಮ್ಮ ಆರ್ಥಿಕತೆ ಬೆಳೀತಾ ಹೋಗುತ್ತೆ, ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡೋಣ ಅಂತ ಇದ್ವಿ. ಆದ್ರೆ ಆ ಸ್ಟ್ರಾಟಜಿ ಈಗ ವರ್ಕ್ ಆಗೋದಿಲ್ಲ. ವರ್ಲ್ಡ್ ತುಂಬಾ ಕಾಂಪ್ಲೆಕ್ಸ್ ಆಗ್ತಾ ಹೋಗ್ತಾ ಇದೆ. ನ್ಯೂಟ್ರಲಿಟಿ ಈಗ ಉಪಯೋಗ ಆಗದೆ ಇರಬಹುದು ಅಂತ ಇಲ್ಲಿ ಆಥರ್ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಅವರು ಕೆಲವು ಸಮಸ್ಯೆಗಳನ್ನ ನಮ್ಮ ಮುಂದಿಡ್ತಾರೆ. ಮೊದಲನೇದು ಪಾಕಿಸ್ತಾನ ಮತ್ತೆ ಟೆರರಿಸಂ ಸಂಬಂಧಪಟ್ಟಿದ್ದು ಗೊತ್ತಿದೆ ನಿಮ್ಗೆ. ಆಪರೇಷನ್ ಸಿಂಧೂರ್ ಆಯ್ತು, ಇಂಡಿಯಾ ಟಾರ್ಗೆಟೆಡ್ ಟೆರರ್ ಕ್ಯಾಂಪ್ ಮೇಲೆ ಅಟ್ಯಾಕ್ ಮಾಡಿದ್ವಿ ಪಹಲ್ಗಾಮ್ ಅಟ್ಯಾಕ್ ಆದ್ಮೇಲೆ. ಆದ್ರೆ ನೋಡಿ, ಡಿಸ್ಪೈಟ್ ಎವಿಡೆನ್ಸ್, ನಮ್ಮ ಹತ್ರ ಎವಿಡೆನ್ಸ್ ಇದ್ರೂ ಸಹ ಇಂಡಿಯಾಸ್ ಗ್ಲೋಬಲ್ ಪಾರ್ಟ್ನರ್ಸ್ ಡಿಡಂಟ್ ಬ್ಯಾಕ್ ಇಟ್ ಸ್ಟ್ರಾಂಗ್ಲಿ ಆರ್ ಕಾಲ್ ಔಟ್ ಪಾಕಿಸ್ತಾನ್. ಎಷ್ಟೋ ಕಡೆ ನಮ್ಗೆ ಅದಕ್ಕೆ ಸಪೋರ್ಟ್ ಸಿಕ್ಕಿಲ್ಲ. ಸಪೋರ್ಟ್ ಅಂತಂದ್ರೆ ನಾವು ಹೋದಾಗ ನಮ್ಮ ಕಡೆಯಿಂದ ರಾಜಪ್ರತಿನಿಧಿಗಳನ್ನ ಕಳಿಸಿದ್ವಿ, ರಾಜತಾಂತ್ರಿಕ ಸಭೆಗಳನ್ನ ನಡೆಸಿದೀವಿ, ನಾವು ಹೋದಾಗ ನಮ್ಗೆ ರೆಸ್ಪಾನ್ಸ್ ಸಿಕ್ಕಿದೆ. ಆದ್ರೆ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನವನ್ನ ನೋಡೋದಾಗ್ಲಿ ಅಥವಾ ಪಾಕಿಸ್ತಾನದ ಜೊತೆಗಿನ ಯಾವುದೇ ಒಂದು ಸಂಬಂಧ ಏರುಪೇರಾಗಿಲ್ಲ. ಪಾಕಿಸ್ತಾನ ಮೊದಲಿನ ರೀತಿನೇ ಮುಂದುವರ್ಕೊಂಡು ಹೋಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ನಮ್ಗೇನು ಯಶಸ್ಸು ಸಿಕ್ಕಿಲ್ಲ ಕೆಲವೊಂದು ಕಡೆ ಬಿಟ್ರೆ. ಅದ್ರ ಜೊತೆ ನೋಡಿ, US ಇವನ್ ಇನ್ವೈಟೆಡ್ ಪಾಕಿಸ್ತಾನ್ ಆರ್ಮಿ ಚೀಫ್ ಟು ಲಂಚ್ ಆಫ್ಟರ್ ದಿ ಅಟ್ಯಾಕ್. ಆ ಅಟ್ಯಾಕ್ ಆದ್ಮೇಲೆ US ಏನ್ ಮಾಡಿದೆ, ಪಾಕಿಸ್ತಾನ ಆರ್ಮಿ ಚೀಫ್ ಅನ್ನ ಅಂದ್ರೆ ಸೇನಾ ಮುಖ್ಯಸ್ಥರನ್ನ ಲಂಚ್ ಊಟಕ್ಕೆ ಕರೆದಿತ್ತು. ಡಿಪ್ಲೊಮ್ಯಾಟಿಕ್ ಬ್ಲೋ ಟು ಇಂಡಿಯಾ. ಹಾಗಾಗಿ ಇದು ನಮ್ಗೆ ಸ್ವಲ್ಪ ಹಿನ್ನಡೆ ಆದ ಹಾಗೆ. ಇದು ಪಾಕಿಸ್ತಾನ ಮತ್ತೆ ಟೆರರಿಸಮ್ ಅದೊಂದು ಕಡೆ ಆಯ್ತು. ಇನ್ನೊಂದು ಕಡೆ US ಪ್ರೆಷರ್ ಅಂಡ್ ಇನ್ಕನ್ಸಿಸ್ಟೆನ್ಸಿ ಅಲ್ವಾ. ಟ್ರಂಪ್ ಅವರು ಟ್ಯಾರಿಫ್ ಹಾಕೋದ್ರ ಬಗ್ಗೆ ಅವಾಗ ಬೆದರಿಕೆ ಕೊಡ್ತಾನೆ ಇರ್ತಾರೆ, ಥ್ರೆಟನಿಂಗ್ ಮಾಡ್ತಾನೆ ಇರ್ತಾರೆ. ಫಾರ್ ಇಂಪೋರ್ಟಿಂಗ್ ರಷ್ಯನ್ ಆಯಿಲ್, ನಾವು ರಷ್ಯಾ ಜೊತೆ ಇರೋದು, ಅಲ್ಲಿಂದ ಆಯಿಲ್ ತರಿಸ್ಕೊಳ್ಳೋದು ಟ್ರಂಪ್ಗೆ ಆಗೋದಿಲ್ಲ. ಇವನ್ ದೋ ದ US ಇಟ್ ಸೆಲ್ಫ್ ಇಂಪೋರ್ಟ್ ರಷ್ಯನ್ ಗೂಡ್ಸ್, ಅದ್ ನಮ್ಗೆ ನೆನಪಿರ್ಬೇಕು. ಆ US ರಷ್ಯಾದಿಂದ ಖರೀದಿ ಮಾಡ್ತಾ ಇರುತ್ತೆ, ನಾವು ಖರೀದಿ ಮಾಡಿದ್ರೆ ಅವರಿಗೆ ಕೋಪ. ತಮಗೆ ಬೇಕಾದನ್ನ ತಾವು ಮಾಡಬಹುದು, ಇಂಡಿಯಾ ನಾವು ಹೇಳ್ದಾಗ ಕೇಳಬೇಕು ಅನ್ನೋದು ಟ್ರಂಪ್ ಅವರ ವಾದ. US ಅಲೌಡ್ ಚಿಪ್ ಸೇಲ್ಸ್ ಟು ಚೈನಾ. ಮೊದಲು ಚಿಪ್ ಗಳನ್ನ ಬ್ಯಾನ್ ಮಾಡಿದ್ರು, ಆಮೇಲೆ ಈಗ ಮತ್ತೆ ಸೇಲ್ ಗಳನ್ನ ಅಲೋ ಮಾಡ್ತಾ ಇದ್ದಾರೆ. ಶೋವಿಂಗ್ ಡಬಲ್ ಸ್ಟ್ಯಾಂಡರ್ಡ್ಸ್ ಇನ್ ಟ್ರೇಡ್ ಅಂಡ್ ಸೆಕ್ಯೂರಿಟಿ. ಹಾಗಾಗಿ ಅವ್ರು ಯಾವಾಗ ಹೇಗೆ ಇರ್ತಾರೆ ಅಂತ ಗೊತ್ತಾಗಲ್ಲ. US ಆಲ್ಸೋ ವಾರ್ಮಿಂಗ್ ಅಪ್ ಟು ಪಾಕಿಸ್ತಾನ್ ಅಗೇನ್ ಅಂಡ್ ಅಂಡರ್ಮೈನಿಂಗ್ ಇಂಡಿಯಾ ಇನ್ ರೀಜನ್ಸ್ ಲೈಕ್ ಬಾಂಗ್ಲಾದೇಶ್ ಅಂಡ್ ಮಯನ್ಮಾರ್. ಮತ್ತೆ ಪಾಕಿಸ್ತಾನಕ್ಕೆ ಸಹಾಯ ಮಾಡೋದನ್ನ ಮಾಡ್ತಾ ಇರ್ತಾರೆ. ಮತ್ತೆ ಬಾಂಗ್ಲಾದೇಶ, ಮಯನ್ಮಾರ್ ನಲ್ಲಿ ಭಾರತದ ಒಂದು ಮಹತ್ವಕ್ಕೆ ಅವರು ಅಷ್ಟೇನು ಬೆಲೆ ಕೊಡಲ್ಲ. ಇದು US. ಇನ್ ಮುಂದಿನದು EU, ಯುರೋಪಿಯನ್ ಯೂನಿಯನ್ ಇದೆಯಲ್ವಾ, ಅದರದ್ದು ಹಿಪೋಕ್ರಸಿ ಅಂತಂದ್ರೆ ಬೂಟಾಟಿಕೆ ಅಂತ ಕನ್ನಡದಲ್ಲಿ ಕರಿತೇವೆ. EU ಇಂಪೋಸ್ಡ್ ಸ್ಯಾಂಕ್ಷನ್ ಆನ್ ಇಂಡಿಯಾಸ್ ಆಯಿಲ್ ರಿಫೈನರಿ. ಇದು ಸಹ ಆಯಿಲ್ ರಿಫೈನರಿ ಮೇಲೆ ಸ್ಯಾಂಕ್ಷನ್ ಅನ್ನು ಹಾಕಿತ್ತು. ಬಟ್ ಮೆನಿ EU ನೇಷನ್ಸ್ ಕಂಟಿನ್ಯೂ ಇಂಪೋರ್ಟಿಂಗ್ ರಷ್ಯನ್ ಆಯಿಲ್. ಆದ್ರೆ ಅಲ್ಲೂ ಸಹ ಒಂದೊಂದ್ಸಾರಿ ಹಿಪೋಕ್ರಸಿ ಅಂತಂದ್ರೆ ಯಾವಾಗ ಹೇಗೆ ಬದಲಾಗ್ತಾರೆ ಅನ್ನೋದು ನಮಗೂ ಅಲ್ಲಿ ಕನ್ಫರ್ಮ್ ಆಗಿಲ್ಲ. EU ಸ್ಟಿಲ್ ಡಿಮ್ಯಾಂಡ್ಸ್ ಕಾರ್ಬನ್ ಟ್ಯಾಕ್ಸಸ್ ಅಂಡ್ ಟಫ್ ಡಿಜಿಟಲ್ ಟ್ರೇಡ್ ರೂಲ್ಸ್ ಫ್ರಮ್ ಇಂಡಿಯಾ. ಈಗಲೂ ಸಹ ಕಾರ್ಬನ್ ಟ್ಯಾಕ್ಸ್ ಹಾಕೋದು ಮತ್ತೆ ಡಿಜಿಟಲ್ ಟ್ರೇಡ್ ರೂಲಿಂಗ್ ನಲ್ಲಿ ತುಂಬಾ ಕಠಿಣ ಕ್ರಮಗಳನ್ನ ವಿಧಿಸೋದನ್ನ ಮಾಡ್ತಾರೆ, ವೈಲ್ ಇಗ್ನೋರಿಂಗ್ ಇಟ್ಸ್ ಓನ್ ಕಾಂಟ್ರಡಿಕ್ಷನ್. ಆದ್ರೆ ಆ ದೇಶದಲ್ಲೂ ಎಷ್ಟೋ ಕಾಂಟ್ರಡಿಕ್ಷನ್ ಇದೆ, ಅದನ್ನ ಅವ್ರು ಕನ್ಸಿಡರ್ ಮಾಡೋದಿಲ್ಲ. ಆ ದ್ವಂದ್ವಗಳನ್ನ ಬಿಟ್ಟು ಭಾರತ ಸುಮ್ಮನಿರುತ್ತೆ ಅಂತ ಏನ್ ಬೇಕಾದ್ರೂ ಮಾಡೋದು ಅನ್ನೋ ರೀತಿ ಇದೆ. ಇನ್ನು ಇದಾದ್ಮೇಲೆ ಫೈನಲ್ ಆಗಿ ಇದೆಯಲ್ಲ, ನಮ್ಮ ಶತ್ರುನ ಮಿತ್ರನ ಅಂತ ಗೊತ್ತಾಗದೆ ಇರೋದು. ಶತ್ರು ಅಂತ ನಾವು ಕನ್ಸಿಡರ್ ಮಾಡ್ತೇವೆ, ಆದ್ರೆ ನಮ್ಮ ಟ್ರೇಡಿಂಗ್ ನಲ್ಲಿ ನಾವು ಒಳ್ಳೆ ರೀತಿ ಇದ್ದೇವೆ. ಚೀನಾ ಏನಿದೆ, ಟ್ರೈಯಿಂಗ್ ಟು ಐಸೋಲೇಟ್ ಇಂಡಿಯಾ, ಭಾರತವನ್ನ ಒಬ್ಬಂಟಿ ಮಾಡಬೇಕು ಅಂತ ಚೀನಾ ಕಾಯ್ತಾ ಇದೆ. ಕ್ರಿಯೇಟಿಂಗ್ ನ್ಯೂ ಗ್ರೂಪ್ಸ್ ವಿತ್ ಪಾಕಿಸ್ತಾನ್, ಬಾಂಗ್ಲಾದೇಶ್. ಚೀನಾ ನೋಡಿ, ನಮ್ಮ ಭಾರತದ ಸುತ್ತಮುತ್ತ ಯಾವ್ಯಾವ ದೇಶಗಳಿರುತ್ತೋ ಎಲ್ಲದರ ಜೊತೆ ಗ್ರೂಪಿಂಗ್ ಮಾಡ್ಕೊಳ್ತಾ ಇದೆ. ಸಪೋರ್ಟಿಂಗ್ ಪಾಕಿಸ್ತಾನ್ ಡ್ಯೂರಿಂಗ್ ಆಪರೇಷನ್ ಸಿಂಧೂರ್ ಆದಾಗ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿತ್ತು. ಬಿಲ್ಡಿಂಗ್ ಅ ಹ್ಯೂಜ್ ಡ್ಯಾಮ್ ನಿಯರ್ ಅರುಣಾಚಲ್ ಪ್ರದೇಶದ ಹತ್ರ ಡ್ಯಾಮ್ ಬಿಲ್ಡ್ ಮಾಡೋದು. ರೀನೇಮಿಂಗ್ ಪ್ಲೇಸಸ್ ಇನ್ ಅರುಣಾಚಲ್ ಟು ಕ್ಲೇಮ್ ಟೆರಿಟರಿ. ಅರುಣಾಚಲ ಪ್ರದೇಶದಲ್ಲಿ ಇರುವಂತಹ ಎಷ್ಟೋ ಪ್ರದೇಶಗಳನ್ನ ಏನ್ ಮಾಡುತ್ತೆ, ರೀನೇಮ್ ಮಾಡೋದು, ಚೀನಾದ ಯಾವ್ದೋ ಹೆಸರು ಕೊಡೋದು. ಅಂತಂದ್ರೆ ತನ್ನ ಪ್ರದೇಶ ಇದು, ತಾನು ಬೇಕಾದ ಹಾಗೆ ಹೆಸರು ಕೊಡ್ತೇನೆ
ಅಂತ ಮಾಡ್ತಾ ಇರುತ್ತೆ. ಅದೇ ರೀತಿ ಡಾಮಿನೇಟಿಂಗ್ ಇಂಡಿಯಾ ಸಪ್ಲೈ ಚೈನ್ಸ್, ಮೆಡಿಸಿನ್, ಫರ್ಟಿಲೈಸರು ತುಂಬಾ ದೊಡ್ಡ ಮಟ್ಟದಲ್ಲಿ ಚೀನಾ ನಮ್ಮ ದೇಶದ ಸರಪಳಿ ಇರುತ್ತಲ್ವಾ, ಈಗ ವ್ಯಾಲ್ಯೂ ಚೈನ್ ಮತ್ತು ಸಪ್ಲೈ ಚೈನ್ ಎಲ್ಲ ಇರುತ್ತೆ. ಆ ಸಪ್ಲೈ ಚೈನ್ ಅಲ್ಲಿ ಚೀನಾದ ಪಾತ್ರ ಬಹಳ ದೊಡ್ಡದಿದೆ. ಹಾಗಾಗಿ ಟ್ರೇಡು, ಸೆಕ್ಯೂರಿಟಿ ಎಲ್ಲಾ ಕ್ಷೇತ್ರದಲ್ಲೂ ಚೀನಾ ತನ್ನ ಪ್ರಭಾವವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಇಲ್ಲಿ ಅವ್ರು ಹೇಳೋರು ಏನಂತಂದ್ರೆ, ಆಥರ್ ಹೇಳೋದು ಮೇನ್ ಆರ್ಗ್ಯುಮೆಂಟ್, ಇಂಡಿಯಾಸ್ ಪಾಲಿಸಿ ಆಫ್ ಸ್ಟೇಯಿಂಗ್ ನ್ಯೂಟ್ರಲ್ ಫೋಕಸಿಂಗ್ ಓನ್ಲಿ ಆನ್ ಎಕನಾಮಿಕ್ಸ್ ಇಸ್ ಔಟ್ಡೇಟೆಡ್. ಬರೀ ನ್ಯೂಟ್ರಲ್ ಆಗಿರೋದು, ಆರ್ಥಿಕತೆಗೆ ಒಳ್ಳೆ ಬೆಲೆ ಸಿಗುತ್ತೆ ಅಂತ ಅದರ ಮೇಲೆ ಮಾತ್ರ ಫೋಕಸ್ ಮಾಡೋದು ಈಗ ಔಟ್ಡೇಟ್ ಆಗ್ಬಿಟ್ಟಿದೆ. ಹಾಗಾಗಿ ಇನ್ ಟುಡೇಸ್ ವರ್ಲ್ಡ್ ಜಿಯೋ ಪಾಲಿಟಿಕ್ಸ್ ಶೇಪ್ಸ್ ಎಕನಾಮಿಕ್ಸ್, ನಾಟ್ ದಿ ಅದರ್ ವೇ ಅರೌಂಡ್. ಜಿಯೋ ಪಾಲಿಟಿಕ್ಸು, ಜಿಯೋಗ್ರಫಿ ಮತ್ತೆ ಪೊಲಿಟಿಕ್ಸ್ ಎರಡೂ ಈಗ ಡಿಸೈಡ್ ಮಾಡ್ತಾ ಇರುತ್ತೆ ಎಕನಾಮಿಯನ್ನ. ಇಂಡಿಯಾ ಮಸ್ಟ್ ಸ್ಪೀಕ್ ಅಪ್ ಆನ್ ಗ್ಲೋಬಲ್ ಕಾನ್ಫ್ಲಿಕ್ಟ್. ಯಾವುದೇ ಒಂದು ಗ್ಲೋಬಲ್ ಕಾನ್ಫ್ಲಿಕ್ಟ್ ಆದಾಗ ಅದರ ಬಗ್ಗೆ ಭಾರತ ಅಸರ್ಟ್ ಇಟ್ಸ್ ಇಂಟ್ರೆಸ್ಟ್, ತನ್ನ ಒಂದು ಆದ್ಯತೆಗಳನ್ನ, ತನ್ನ ಒಂದು ನಿಲುವುಗಳನ್ನ ಸ್ಪಷ್ಟವಾಗಿ ಪ್ರಸ್ತುತಪಡಿಸಬೇಕು. ಅಂಡ್ ಪುಷ್ ಬ್ಯಾಕ್ ಅಗೇನ್ಸ್ಟ್ ಅನ್ಫೇರ್ ಟ್ರೀಟ್ಮೆಂಟ್. ಯಾವುದೇ ಒಂದು ವಿಭಾಗದಲ್ಲಿ ನಮಗೆ ಹಿನ್ನಡೆ ಆದ್ರೆ ನಾವು ಅದನ್ನ ಸರಿಯಾಗಿ ಪ್ರತಿರೋಧಿಸಬೇಕು, ನಮ್ಮ ರಾಷ್ಟ್ರೀಯ ಹಿತಾಸಕ್ತಿಗಳನ್ನ ಮುಂದಿಡಬೇಕು. ಅದಕ್ಕೋಸ್ಕರ ಏನ್ ಮಾಡೋದು? ವೇ ಫಾರ್ವರ್ಡ್, ಬಿ ಮೋರ್ ವೋಕಲ್ ಆನ್ ಗ್ಲೋಬಲ್ ಕಾನ್ಫ್ಲಿಕ್ಟ್ ಲೈಕ್ ಗಾಜಾ, ಯುಕ್ರೇನ್, ಇರಾನ್, ಇಸ್ರೇಲ್. ದೊಡ್ಡ ದೊಡ್ಡ ಕಾನ್ಫ್ಲಿಕ್ಟ್ ಗಳಾಗ್ತಾ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ತನ್ನ ಧ್ವನಿಯನ್ನ ಎತ್ತಬೇಕು. ಕಾಲ್ ಔಟ್ ಹಿಪೋಕ್ರಸಿ ಆಫ್ ಮೇಜರ್ ಪವರ್ಸ್ ಲೈಕ್ US ಅಂಡ್ EU. ಈ EU, US ಎಲ್ಲ ಹೇಗೆ ಹಿಪೋಕ್ರಸಿ ತಮ್ಮದೇ ಆದ ರೀತಿಯಲ್ಲಿ ನಡ್ಕೊಳ್ತಾ ಇವೆ, ಅದರ ಬಗ್ಗೆ ಸಹ ಭಾರತ ನಿಲುವನ್ನ ಸ್ಪಷ್ಟಪಡಿಸಬೇಕು. ಇನ್ನು ಸ್ಟ್ರೆಂಥನ್ ಟೈಸ್ ವಿತ್ ಬ್ರಿಕ್ಸ್, SCO, ಆಸಿಯಾನ್, ಈಸ್ಟ್ ಏಷ್ಯನ್ ನೇಷನ್ಸ್. ಈಗ ಬೇರೆ ಬೇರೆ ಗ್ರೂಪಿಂಗ್ ಗಳ ಜೊತೆ ನಮ್ಮ ಬಾಂಧವ್ಯಗಳನ್ನ ಇನ್ನಷ್ಟು ಗಟ್ಟಿಗೊಳಿಸಬೇಕು. ಪುಷ್ ಫಾರ್ ಫೇರ್ ಟ್ರೇಡ್ ಡೀಲ್ಸ್ ಲೈಕ್ ಇಂಡಿಯಾ US, ಇಂಡಿಯಾ EU FTA. ಅಂತಂದ್ರೆ ಟ್ರೇಡ್ ಮಾಡಬೇಕಾದ್ರೆ, ವಾಣಿಜ್ಯ ವ್ಯವಹಾರಗಳನ್ನ ನಡೆಸಬೇಕಾದ್ರೆ ಫೇರ್ ಆಗಿರ್ಬೇಕು, ನ್ಯಾಯಯುತವಾದಂತಹ ವ್ಯವಹಾರಗಳಾಗಬೇಕು. ಅದಕ್ಕೋಸ್ಕರ ನಾವು ಹೆಚ್ಚು ಪುಷ್ ಮಾಡಬೇಕು. ಯೂಸ್ ಪ್ಲಾಟ್ಫಾರ್ಮ್ಸ್ ಲೈಕ್ ಕ್ವಾಡ್, ಬ್ರಿಕ್ಸ್ ಅಂಡ್ ಪಾಸಿಬ್ಲಿ ಇವನ್ RIC. ಯಾವುದು ಅಂತ ನೋಡಿ ಚೆಕ್ ಮಾಡಿ, RIC ಅಂತ ಚೆಕ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ. ಟು ಮೇಂಟೈನ್ ಸ್ಟ್ರಾಟಜಿಕ್ ಬ್ಯಾಲೆನ್ಸ್ ಅಂತಂದ್ರೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ನಾವು ನೋಡ್ಕೋಬೇಕು. ನಮ್ಗೆ ಎಷ್ಟೋ ಸಾರಿ ಹೇಗೆ ಈ ಒಂದು ವಿಧಾನಗಳು ಅಥವಾ ದೊಡ್ಡ ದೊಡ್ಡ ಗ್ರೂಪಿಂಗ್ಗಳು ನಡೆಯುತ್ತೆ, ಭಾರತ ಎಷ್ಟೋ ಸಾರಿ ಕೆಲವೊಂದು ಗ್ರೂಪಿಂಗ್ಗಳು ಇರುತ್ತೆ, ಆದ್ರೆ ಯಾವುದೇ ಮಹತ್ವದ ಪಾತ್ರವನ್ನು ವಹಿಸಿರೋದಿಲ್ಲ, ಅಲ್ಲ ಆ ಗ್ರೂಪಿಂಗ್ ಇದೆ ಅಂತ ಮಾತ್ರ ಅನ್ಸ್ಕೊಂಡಿರುತ್ತೆ. ಎಲ್ಲಾ ಕಡೆ ನಮ್ಮ ಬ್ಯಾಲೆನ್ಸ್, ನಮ್ಮ ಸ್ಟ್ರಾಟಜಿಗಳನ್ನ ಚೆನ್ನಾಗಿ ರೂಪಿಸ್ಕೊಳ್ಬೇಕು. ಹಾಗಾಗಿ ಇಂಡಿಯಾ ಕ್ಯಾನ್ ನೋ ಲಾಂಗರ್ ಅಫೋರ್ಡ್ ಟು ಜಸ್ಟ್ ಕೀಪ್ ಇಟ್ಸ್ ಹೆಡ್ ಡೌನ್, ಎಕ್ಸ್ಪೆಕ್ಟ್ ಟು ಗ್ರೋ ಕ್ವೈಟ್ಲಿ. ನಾವು ನಮ್ಮ ಪಾಡಿಗೆ ಇರ್ತೇವೆ, ಹಾಗಿದ್ರೆ ಎಲ್ಲ ನಮ್ಮನ್ನ ಏನು ಮಾಡಲ್ಲ, ನಮ್ಗೆ ನಮ್ಮ ಪಾಡಿಗೆ ನಾವಿದ್ರೆ ಒಳ್ಳೇದಾಗ್ತಾ ಇರುತ್ತೆ ಅಂತ ಈಗ ಅನ್ಕೊಳ್ಲಿಕ್ಕೆ ಆಗಲ್ಲ. ಇನ್ ಅ ವರ್ಲ್ಡ್ ಡ್ರಿವನ್ ಬೈ ಪವರ್ ಪಾಲಿಟಿಕ್ಸ್ ಅಂಡ್ ಎಕನಾಮಿಕ್ ಕೋಯರ್ಷನ್, ಇಂಡಿಯಾ ಮಸ್ಟ್ ಶೇಪ್ ದ ರೂಲ್ಸ್, ನಾಟ್ ಜಸ್ಟ್ ಫಾಲೋ ದಿಮ್. ಅಂತಂದ್ರೆ ರೂಲ್ಸ್ ಅನ್ನ ಫಾಲೋ ಮಾಡೋದು ಮಾತ್ರ ಅಲ್ಲ, ಅದನ್ನ ಶೇಪ್ ಅಂತಂದ್ರೆ ರೂಲ್ಸ್ ಅನ್ನ ಕ್ರಿಯೇಟ್ ಮಾಡೋರಾಗ್ಬೇಕು. ರೂಲ್ಸ್ ಅನ್ನ ಆಗಿರೋದ್ರ ಜೊತೆ ರೂಲ್ಸ್ ಅನ್ನ ಕ್ರಿಯೇಟ್ ಮಾಡೋರಾಗ್ಬೇಕು. ನಾವೇ ರೂಲ್ಸ್ ಮಾಡೋರಾಗ್ಬೇಕು, ರೂಲರ್ ಆಗ್ಬೇಕು, ಜಸ್ಟ್ ಫಾಲೋವರ್ ಆಗ್ಬಾರ್ದು ಅಂತ ಇವರು ಹೇಳ್ತಾ ಇದ್ದಾರೆ. ಲಾಸ್ಟ್ ಅಲ್ಲಿ ಒಂದು ಕೋಟ್ ನೀವೆಲ್ಲಾದ್ರೂ ಉಪಯೋಗಿಸ್ಕೊಳ್ಬಹುದು. ಯು ಕೆನಾಟ್ ಚೇಂಜ್ ವಾಟ್ ಯು ಆರ್ ಅನ್ವಿಲ್ಲಿಂಗ್ ಟು ಕನ್ಫ್ರಂಟ್. ಕನ್ಫ್ರಂಟ್ ಅಂತ ಮೇಲ್ಗಡೆ ಬಂದಿತ್ತು ಒಂದ್ಸಾರಿ, ಎದುರಿಸೋದು, ಅದನ್ನ ಮುಂದ್ಗಡೆ ನಿಂತು ಅದನ್ನ ಸಮರ್ಥವಾಗಿ ಎದುರಿಸೋದು. ಅಂತಂದ್ರೆ ಯಾವುದೇ ವಿಷಯ ಆಗಿರಬಹುದು, ನಮಗೆ ಅದನ್ನ ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಅವಾಗ ಅದನ್ನ ನಾವು ಹೇಗೆ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ? ಎಕ್ಸಾಮ್ ಇದೆ, ಕ್ವಶನ್ಸ್ ಬರುತ್ತೆ, ಓದ್ಲೇಬೇಕು. ಓದೋದೇ ಇಷ್ಟ ಇಲ್ಲ ಅಂತಂದ್ರೆ ಎಕ್ಸಾಮ್ ನಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ? ನಾವು ಏನ್ ಚೇಂಜಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮೊದಲು ಯಾವುದೇ ಸಂದರ್ಭಗಳನ್ನ ಎದುರಿಸ್ಲಿಕ್ಕೆ ಕಲ್ತ್ಕೋಬೇಕು, ಆದ್ಮೇಲೆ ಏನಾದ್ರೂ ಚೇಂಜಸ್ ಮಾಡಬಹುದು. ಹಾಗಾಗಿ ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.